ಹಿಂದಿನ ಕಾಲದೊಳಗೆ ರಾಶಿ ಮಾಡೋ ಟೈಮಿಗೆ ಯಾವ ರೀತಿ ಹಾಡ್ತಿದ್ರು. ಇವಾಗ ನಾವೆಲ್ಲರೂ ಏನು ಕೇಳ್ತೀವಿ ಅಂದ್ರೆ ಟ್ಯಾಕ್ಟರ್ದಾಗ ಬೇರೆ ಬೇರೆ ಸಾಂಗ್ ಕೇಳ್ತೀವಿ, ಜನಪದ ಸಾಂಗ್. ಅವಾಗ ಹಿಂದಿನ ಕಾಲದಾಗ ಯಾವ ರೀತಿ ಅನ್ನೋದು ಅನ್ನೋದು ಇವಾಗ ಅಜ್ಜ ತಿಳಿಸ್ತಾರ ನೋಡ್ರಿ. ಅಂತಿಪದ ರಾಶಿ ಮಾಡುವ ಟೈಮ್ದಾಗ ಹಾಂ ರೀ, ಇವನ್ ಎತ್ತುಗಳು ಹಿಂದ್ ಹೊಡ್ಕೊಂತ ಈ ಪದ ಆಡುವಂಥದ್ದು ಅದು. ಎತ್ತುಗಳು ಹಿಂದೆ ಹ್ಮ್. ಹೊಡ್ಕೋತು. ಈ ಪದ ಆಡುವ ಪದ್ಧತಿ ಅದು. ಒಂದು ಹೇಳ್ರಿ ನೋಡ ಮಾತು. ಚಿಕ್ಕಿಯ ಬಳಿ ಬೇಡ, ಚೀಟಿನ ಜಂಪರ ಬೇಡ, ನಾಯಿದ್ದ ಹೊಲಕ ಬರಬೇಡ, ನಾಯಿದ್ದ ಹೊಲಕ ಬರಬೇಡ, ಎಲೆ ಹುಡುಗಿ ಇಲ್ಲದ ಹರಲೆ ತರಬೇಡ, ತಿಂದೋಡಿನ ಗಂಡ ತಿಂದೇನು ಮಾಡಂದ, ತಿಂದೇಳು ಮನೆಯ ತಿರಗಂದ, ತಿಂದೇಳು ಮನೆಯ ತಿರಗಂದ, ಎಲೆ ಹುಡುಗಿ ಉಟಗಂದ ಸೇರಿ ಉಂಗಟಕ ಹಾಕೇರಿ ಅಂದ. ವಾಲಿಕಾರ ನಿನಗೆ ಒಳ್ಳೆ ಹೆಂಡತಿ ಯಾಕೋ, ನೀವೋದಿ ರಾಜ ತಿರುಗುತ್ತ, ನೀವೋದಿ ರಾಜ ತಿರುಗುತ್ತ, ಆ ಬಾಲಿ ಬಾಡಾಳ ಬಾಳೆ ಸುಳಿಯಂಗ. ಉಪ್ಪಾರ ಹುಡುಗಿಯ ಉಪ್ಪದ್ರೆ ಏನಲ್ಲಿ, ತುಪ್ಪದ ಕುಡುಕಿ ಎಡಗಯ್ಯೋ, ತುಪ್ಪದ ಕುಡುಕಿ ಎಡಗೈ ಹಿಡ್ಕೊಂಡು ಉಪದ್ರ ಮಾಡಿ ಉಣಿಸಾಳು. ಒಡ್ಡಾರ ಮನೆ ಮುಂದೆ ಒಟ್ಟೊಟ್ಟಿ ಗಿಡ ಹುಟ್ಟಿ, ಒಡ್ಡಾರ ಹುಡುಗಿ ಗೆಳೆತಾನ, ಒಡ್ಡಾರ ಹುಡುಗಿ ಗೆಳೆತಾನ ಮಾಡಿದ್ರೆ ಗೊಡ್ಡೆ ಮೇಲೆ ಕುಳಿಸಾಳು. ಮಂಡ ಚಂಡದ ಮೇಲೆ ಗೊಂಡ್ಯಾದ ಹುಡುದಾರ, ಗುಂಡಿನಂಥವು ಎರಡೆತ್ತು, ಗುಂಡಿನಂಥವು ಎರಡೆತ್ತು ಮಾರಿದ್ರೆ ಸೂಳಿಯ ಸಾಲ ಹರಲಿಲ್ಲ. ಸೂಳಿಗೆ ವಾದವ ಏನಾದ ಎಂತಾದ, ನಾಯಿ ಬಾಯನ ಹೆಲವಾದ, ನಾಯಿ ಬಾಯನ ಹೆಲವಾದ ಹುಡುಗ ಸೂಳಿ ಮಾಳಿಗೆ ಹೇರಿ ನಗತಾಳು. ಇದು ಏನ್ರಿದು? ಇದು ಹಾಡೋದ್ರಿ ಇದು. ಹೌದ್ರಿ. ಇದ್ರ ಏನು ಅರ್ಥ ಇರ್ತದೋ ಏನು, ಏನು ಇರ್ತದಿರೋದು? ಇದು ಯಾರಿಗೆ ಏನು ಬೈಲಿಗತ್ತಿರೋ ಏನು, ಏನ್ರಿ ಇದು? ಅದು ಹೇಳಿ. ಅಂತ್ಯಪದ ರೀ. ಅಂತಿಪದ ಅಂತಂದ್ರೆ ಏನ್ರಿ? ಯಾವ ರೀತಿ ಅಂದ್ರೆ ಇದು? ಎತ್ತು ಹಿಡ್ಕೊಂತಾರೆ ಇದು. ಹಿಂದಕ್ಕೆ ಪದ ನಾನು ಪದ ಆಡಲಿಲ್ಲ ನಿಮಗೆ. ಹಾ ಹಾ ಏನು ಪದ ಹಂಗಂತಾರವಾಗ, ಚಿಕ್ಕಿಯ ಬಳೆ ಬೇಡ, ಚೀಟಿನ ಜಂಪರ ಬೇಡ, ನಾಯಿದ್ದ ಹೊಲಕ ಬರಬೇಡ, ನಾಯಿದ್ದ ಹೊಲಕ ಬರಬೇಡ, ಎಲೆ ಹುಡುಗಿ ಎಲ್ಲಾದ ಹರಲೆ ತರಬೇಡ. ಹಾ ಓಹೋ, ಹಿಂಗ್ ಇದು ಮಾಡ್ತೀರಿ ಅಂದ್ರೆ ರಾಶಿ ಇದು ಮಾಡ್ಕೋತ. ಈ ಪದ ಇದು. ಅಂದ್ರೆ ಅವಾಗ ರಾಶಿ ಮಷನ್ ಇದ್ದಿದ್ದಿಲ್ಲ. ಇದ್ದಿಲ್ಲ ಅವಾಗ. ಎತ್ತಿ ಹಿಂಗ ಏನ ಬಡ್ಗಿ ಇದು ಮಾಡ್ಕೊಂಡು ಬಾರ್ರು ಹೊಡ್ಕೊಂತ ಇಡೋದು ಹಿಂಗ. ಆ ಥರ ಇದು. ಹಿಂಗ ಹಾಡೋದಕ್ಕೆ ಇದಕ್ಕೆ ಅಂತಿಪದ ಅಂತಾರೆ. ಅಂತ್ಯಪದ ಅದಕ್ಕೆ. ಓಕೆ ಓಕೆ, ನೀವು ಹಂಗ ಹಾಡಿರಿ? ಹಾಡೇನ್ರಿ ನಾನು. ಓಕೆ 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 ಓಕೆ. ಅದಕ್ಕೆ ನೆಪದ ನಾ ಹಾಡ ಹೇಳಿದೆ. ನೆನಪಿದ್ದಾಗ ಅದಕ್ಕೆ ಹಾಡ್ಬೇಕು. ಇದು ಹಳೆ ಕಾಲದ್ದು. ಹಳೆ ಕಾಲದ್ರದ್ದು. ಓಕೆ ಓಕೆ ಓಕೆ. ನಾನು ಹೇಳ್ತಾವಾಗ ಹಾ ನಾನು ಒಂದು 15 ವರ್ಷದಿದ್ದಾಗ ಈ ಪದ ಹಾಡಿದ್ನ ಇದು. ಹಾ ಹಾ ಎತ್ತಿಬಿಟ್ಟು ನಮ್ಮ ಅಪ್ಪ ರಾಶಿಗೆ ಹೋದ್ರು, ಹಾ ಅವರಿಂದ ಓದ್ತಿದ್ದೆ ನಾನು. ಹಾ ಹೋಗಿ ನಾ ಗೋಧಿ ಹುಲ್ಲು ತುಳ್ಸೋ ಕಡೆ ಈ ಪದ ಹಾಡಿದ್ನ ಹೊಡೆದೆ ನಾನು. ಹಾ ಹಾ. ಅದಕ್ಕೆ ನನಗೆ ಅದು ನೆಪ್ಪಿಗೆ ಹುಟ್ಟಿನ ಅದಕ್ಕೆ ಹೊಡೆದ ಹೇಳಿದೆ ನಾನು. ಈಗ ಮತ್ತೊಂದು ಪೂರ್ತಿ ಹಾಡಪ್ಲೆ ಹಾಡ್ರಿ ನೋಡಮ್. ಅವಾಗ ಹಾಡ್ದಪ್ಲೆ ಪೂರ್ತಿ ಇಲ್ಲಿ ಈಗ ರಾಶಿ ಮಾಡಕತ್ತಿದಾರೆ. ಈಗ ನಾವ್ ರಾಶಿ ಮಾಡಕತ್ತಿದೀವಿ ರೀ. ಈಗ ಹಂಗೆ ರಾಶಿ ಮಾಡಕತ್ತ ಟೈಮಿಗೆ ಯಾವ ರೀತಿ ಹಾಡ್ತೀವಿ ನೋಡ್ರಿ, ಹಂಗೆ ಹಾಡ್ರಿ ಮತ್ತೊಂದು ಯಾವ್ದ್ರಿ? ಮತ್ತೆ ಇದೇ ಸಾಂಗ್ ಬರ್ತಾವ ಮಾಡಿ ಮತ್ತೆ ಮುಂದ್ರು. ಮತ್ತೆ 13 ಬರ್ತಾವಂದ್ರಲ್ಲ ಇವ ಹೇಳಿದ್ರಿ ಈಗ. ಇವೆಲ್ಲ 13 ಇವು ಮತ್ತೆ ಬೇರೆ ಬೇರೆ ಏನಿದ್ರ ಇದ್ರಾಗ ಹೊಸ ಇದ್ರಾಗ ಹಾಡ್ರಿ. ಅದು ಇದೇ ಹಾಡ್ರಿ. ತಿಂದೋಡಿ ನಿನ ಗಂಡ ತಿಂದೇನೋ ಮಾಡಂದ, ತಿಂದೇಳು ಮನೆಯ ತಿರಗಂದ, ತಿಂದೇಳು ಮನೆಯ ತಿರಗಂದ, ಎಲೆ ಹುಡುಗಿ ಉಟಗಂದ ಸೀರೆ ಉಂಗಟಕ ಹಾಕಿ ಹರಿಯಂದ. ಹ್ಯಾಂಗ್ ಮುಂದೆ ಹಂಗೆ ತಗೋರಿ. ವಾಲಿಕಾರ ನಿನಗ ಒಳ್ಳೆ ಹೆಂಡತಿ ಯಾಕೋ, ನೀವೋದಿ ರಾಜ ತಿರುಗೋತ, ನೀವೋದಿ ರಾಜ ತಿರುಗೋತ, ಬಾಲೆ ಬಾಡಾಳೋ ಬಾಳೆ ಸುಳಿಯಂಗ. ಉಪ್ಪಾರ ಹುಡುಗಿ ಉಪ್ಪದ್ರ ಏನ್ ಹೇಳಲಿ, ತುಪ್ಪದ ಕುಡಕಿ ಎಡಗೈಯೋ, ತುಪ್ಪದ ಕುಡಕಿ ಎಡಗೈಯ ಗಿಡಕಂದು ಉಪ್ಪದ್ರ ಮಾಡಿ ಉಣಿಸಾಳೋ. ಮಂಗ ಮುಸಲರ ಹುಡುಗಿ ಚಂಗ್ಯಾನ ಮಾಡಾಳೋ, ಜಂಗಮರ ಹುಡುಗ ಉಣವಲ್ಲೋ, ಜಂಗಮರ ಹುಡುಗ ಉಣವಲ್ಲ, ಬಾಲೆ ಜಂಗ ಕಟ್ಟಿಗೊಂದು ಕುಣದ ಹಾಳೋ. ಸುಳಿಗೆ ವಾದವ ಏನಾದ ಎಂತಾದ, ನಾಯಿ ಬಾಯನ ಎಲ್ವಾದೋ, ನಾಯಿ ಬಾಯನ ಎಲ್ವಾದೋ, ಆ ಹುಡುಗ ಸುಳಿ ಮಾಳಿಗೆ ಹೇರಿ ನಗತಾಳೋ. ಮಂಡ ಚಂಡದ ಮೇಲೆ ಗೊಂಡದ ಹುಡುದಾರ, ಗುಂಡಿನಂತವು ಎರಡತ್ತು, ಗುಂಡಿನಂತವು ಎರಡೆತ್ತು ಮಾರಿದ್ರ ಸೂಳಿಯ ಸಾಲ ಹರಿಲಿಲ್ಲೋ. ಹ್ಯಾಂಗ್ ಯಾವ ರೀತಿ ಅಣ್ಣವರು ಹಾಡಾಡ್ದಂತ ಕೇಳಿದ್ರಿ. ಇದಕ್ಕೆ ಏನಂತಾರಂದ್ರ ಅಂತಿಪದ ಅಂತಾರಂತ. ಹಳೆಯ ಕಾಲದೊಳಗ ರಾಶಿ ಮಿಷನ್ ಇರ್ತಿದ್ದಿಲ್ಲ. ಮೇಟಿ ಹಾಕ್ತಾರೆ, ಮೇಟಿ ಕಂಬ. ಮೇಟಿ ಕಂಬ ಹೊಡೆದು ಸುತ್ತ ಏನು ಮಾಡ್ತಿರತ್ತಂದ್ರೆ ಎತ್ತುಗೋ ಇಲ್ಲೇ ಏನು ಮಾಡ್ತಿರ ರಾಶಿ ಮಾಡ್ತಿದ್ರು. ರಾಶಿ ಮಾಡೋ ಟೈಮಿಗೆ ಮನಸ್ಸು ಬರಬೇಕಲ್ಲ, ಮನಸ್ಸು ಬರೋ ಸಲುವಾಗಿ ಏನು ಮಾಡ್ತಿರತ್ತಂದ್ರೆ ಇಂಥ ಹಾಡ್ತಿದ್ರು. ಬೆಳತಳಕ ಹೊಡಿತಿದ್ರು. ಸಣ್ಣದಾಗ ತೆಗೆದ ಒಳ್ಳೆ ಅದು ಬಿಟ್ಟದು ತೆಗೆಯೋದು ಆ ಥರ ಇತ್ತು. ಹಂಗೆ ಒಬ್ಬೊಬ್ರು ಹಾಡ್ತಿದ್ರು, ಏನು ಎಲ್ಲರೂ ಸೇರಿ ಹಾಡ್ತಿದ್ರು? ಹಿಂದೊಬ್ಬ ಮುಂದೆ ಇಬ್ರು ಇದ್ರಲ್ಲ, ಮುಂದೆ ಬಾಡ ಹಿಂದೆ ಬಾಡೋದು, ಹಿಂದೊಬ್ಬ ಹಾಡೋದು ಮುಂದೊಬ್ಬ ಹಾಡೋದು, ಮುಂದೊಬ್ಬ ಮುಂದೆ ತೊಡೆವ ಹಿಂದೆ ತೊಡೆವ, ಆ ಥರ ಇತ್ತು. ಓಕೆ ಓಕೆ ಓಕೆ. ಇದೆಲ್ಲ ಅಪರೂಪ, ಇವಾಗೆಲ್ಲ ನಮ್ಗೆ ಗೊತ್ತಿಲ್ಲ. ಇಲ್ರಿ ಈಗ ಎಲ್ಲ ಮರ್ತ. ಈಗ ಮಷಿನರಿ ಬಂದು ಯಾವ ಅಂತಿವಂತ ಪದನೂ ಇಲ್ಲ. ಈಗ ನಮಗಿಂತ ಸಣ್ಣವ್ರಿಗೆ ಅದು ಅಂತಿ ಅಂದ್ರೆ ಗೊತ್ತೇ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ತಿರುಗಾಡ್ದು ಅಂತಿ ಅಂದ್ರೆ ಫಸ್ಟ್ ನಮ್ಗೆ ಅದೇ ಕೇದಲ್ರಿ. 5-6 ಸತಿ ಕೇಳಿದ್ರೆ ಅಂತಿ ಅಂದ್ರೆ ಏನಂತ ಕೇಳ್ದ. ಅಂತಿ ಪದ ಅಂತ ಎದಕ್ಕಂತಾರೆ. ನಮಗಿಂತ ಸಣ್ಣದಾಗ ನಾ ಮಾಡಿದ್ದು ಅದಕ್ಕೆ ನಾ ಗೊತ್ತಿದೆ, ಅದಕ್ಕೆ ನಾನು. ಓಕೆ ಓಕೆ ಓಕೆ. ಈಗಂತ ನಮ್ಗಿಂತ ಸಣ್ಣವ್ರಿಗಂತ ಇದು ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಏನಂತ ಮಿಷಿನ್ ಗೊತ್ತೇವ ಅಷ್ಟೇ. ಇದೆಲ್ಲ ನಿಮಗೆ ಯಾರು ಹೇಳ್ರಿ? ಹಿರಿಯರ ಹಾಡುವಂತ ನಾನು ಹಾಡೇನ್ರಿ ಅಷ್ಟೇ. ಅವಾಗ ಹಾಡಿದ್ ಅವ್ರು ಹಾಡಿದ್ ಹಾಡಿರಿ.
ಓಕೆ 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 ಇವಾಗ ಏನು ಮಾಡ್ತೀರಿ? ಈಗ ಏನಿಲ್ಲ ರೀ, ಈಗ ಖಾಲಿ ನೋಡ್ರಿ. ಈಗ ನನ್ನ ಆಟ ಬರೋದು ಮುಂದೆ ನಾನು ಎಲ್ಲೇ ಹೋಗಲ್ಲ, ಊರಾಗಿರ್ತೀನಿ ಹಿಂಗೆ. ಓಕೆ 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 ಅವಾಗಿಂದಕ್ಕೆ ಇವಾಗಿಂದಕ್ಕೆ ಏನು ಡಿಫ್ರೆನ್ಸ್ ಅದ್ರಿ? ಅವಾಗಿನ ಚಲೋ ಅದೇನು ಈಗಿನ ಚಲೋ ಅದ್ರಿ? ನೋಡ್ರಿ, ಅವಾಗಿಂದ ಜವಾರಿ ಊಟಿತ್ತು ಅವಾಗ. ಹಾಂ ರೀ. ಇದು ಹೈಬ್ರಿಡ್ ಊಟ ಇದು. ಹಾಂ 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 ಏನು ರೀ, ಈಗ ಮನ್ಯಾಗ ನುಚ್ಚು ಹೊಡಿದ್ರು ಅವಾಗ, ನುಚ್ಚು ಮಜ್ಜಿಗೆ ಉಣ್ತಿದ್ವಿ ನಾವು ಅವಾಗ. ಹಾಂ ಹಾಂ ಈಗ ನುಚ್ಚು ಮಜ್ಜಿಗೆ ಅಂತದ್ದು ಹೊಟ್ಟೆ ಗೊತ್ತೇ ಇಲ್ಲ ಹುಡುಗರಿಗೆ. ಹಾಂ ಹಾಂ ನಾವು ನುಚ್ಚು ಮಜ್ಜಿಗೆ ಉಂಡಿವಿ, ನಮ್ಗೆ ಅನುಭವ ಐತಿ ಅದು. ಹಾಂ 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 ನುಚ್ಚು ಮಜ್ಜಿಗೆ ಉಂಡಪ್ಪ ಬಿಸಿಲಾದಿಂದಾಗ ನುಚ್ಚು ಮಜ್ಜಿಗೆ ಉಂಡು ತಂಪೆ ಮಕ್ಕೊಂಬಿಟ್ಟು ನಿದ್ದೆ ಹತ್ತತ್ತು. ಹಾಂ ಹಾಂ ಈಗೇನು ರೀ ಬರೀ ಇದು ಎಗ್ ರೈಸ್ ತಿಂತಾವ, ಬರೀ ಎಗ್ ರೈಸ್ ತಿಂತಾರೆ ಈಗ. ಹಾಂ ಎಲ್ಲೋ ಎಗ್ ರೈಸ್ ಪಾರ್ಟಿ ಮಾಡ್ಕೊಂಡ್ ಮಾಡ್ತಾರ. ಹ್ಞೂ ಅವು ಪಾರ್ಟಿ ಅಂತ ಗೊತ್ತಿದ್ರಿ ನಾವು. ಹಾಂ 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 ಏನಿದ್ರು ಮನೆ ಊಟ ಇತ್ತು ಅವಾಗ. ಮನೆ ಊಟ. ಈಗ ಬಿಸಿಲೇನಿದ್ದಿಲ್ಲ. ಹಳ್ಳದ ನೀರು ನಾವೇ ಎಲ್ಲಾರ ಕುರಿ ಕಾಯ ನಾನು ಹಳ್ಳದ ನೀರು ಹೊಡೆದು ಹೊರತು ಕುಡ್ದ ನೀರು ನಾನು ಹಾಂ ಗಟ್ರ ನೀರು ಕುಡ್ದು ನಾನು. ಈಗಿಲ್ಲ, ಫಿಲ್ಟ್ರಿಗೆ ಕುಡಿತಾರೆ ಈಗ. ಫಿಲ್ಟರ್ ನೀರು ಕುಡಿತಾರ. ಫಿಲ್ಟರ್ ನೀರು ಕುಡ್ದು ಈಗ ನೋಡಿ ಪಟ್ಟಣ ನೋಡ್ರಿ ಅಂಟಿಂಗ್ ಇದೆ. ಆ ನುಚ್ಚ ಮಜ್ಜಿಗೆ ಅಷ್ಟು ಇದು ಇರ್ತೈತಿ. ಹೌದು, ಗಟ್ಟಿ ಉಂತ್ರಿ. ನುಚ್ಚ ಮಜ್ಜಿಗೆ ಚಲೋ ರೀ ಅದು. ಊಟ ಬೆಸ್ಟ್ ಊಟ ಅದು. ಹಾಂ ಆಯುರ್ವೇದ ಇದ್ದಂಗ್ರಿ ಅದು. ಟಾನಿಕ್ ರೀ, ಹಾಂ ಟಾನಿಕ್ ಅದು ಊಟ. ಟಾನಿಕ್ ಅದು ಊಟ. ನಮ್ಮ ಮನೆ ನೋಡ್ರಿ, ನಮ್ಮ ಅಮ್ಮರು 2 ಎಮ್ಮೆ ಇದ್ದ ನಮ್ಮ. ಹಾಂ ರೀ. 2 ಎಮ್ಮೆ ಇದ್ರೆ ನಮ್ಮ ನುಚ್ಚು ಒಂದು ಗಡಿಗೆ ನುಚ್ಚು ಇರ್ತದೆ ಮನೆ ಕಾಯಂ ದುದ್ದ. ಹಾಂ ಈ ನುಚ್ಚು ಆಗ್ಯದಪ್ಪ ಮತ್ತೆ ರೆಡಿ ಇರ್ತದೆ ಅಲ್ಲಿ. ಹಾಂ ದಿನ ಮತ್ತೆ ಮಂದಿನ ಮಜ್ಜಿಗೆ ಒಯ್ಯೋರ, ಹಾಂ ನಾವು ಮಜ್ಜಿಗೆ ಉಣ್ಣಾರ, ಹಾಂ ಹಿಂಗಿತ್ತಿರೋದು. ಒಂದು ಸರ್ತಿ ನುಚ್ಚು ಊಟ ಮಾಡಿದ್ರೆ ಹೊಸ ಆಗ್ತದೇನು ಆಗಲ್ರಿ? ಸೋಗಲ್ರಿ ರಸ, ಹಾಂ ತಂಪು ಊಟ ಅದು, ತಂಪು. ಗಟ್ಟಿ ಊಟ ಅದು. ಮತ್ತು ನಮಗೆ ಕಾವು ಆಗ್ಬೇಕಂದ್ರೆ ಈಗ- ಈಗ ನೋಡ್ರಿ ಈಗ ನೋಡ್ರಿ 4 ರೊಟ್ಟಿ ಊಟ ಮಾಡ್ಬೋದು ನೋಡಿ. ಈಗ 2 ರೊಟ್ಟಿ ಪಲ್ಯ ಉಂಡು ಮ್ಯಾಗ 1 ಇಡಿ ನುಚ್ಚು ಉಪ್ಪು ಹಾಕೊಂಡು ಖಾರ ಹಾಕೊಂಡು ಉಂಡಪ್ಪ ಅಂತಂದ್ರೆ ಈಗ ಸುರಿದ ಬಿಟ್ಟು ಸೊರ್ರ ಹತ್ತಿತ್ತವಾಗ. ಹಾಂ ಹಂಗೆ ಈಗಿಲ್ಲ ರೀ, ಚಮಚ ಮಾಡ್ರಿ, ಈಗ ಚಮಚ ಚಮಚ ಸುರ್ಕದ ಈಗ ಈ ಥರ ಅದ. ಹೌದು ಹಾಂ. ಹೌದು. ಕೈ ಊಟ ಉಣ್ಣೋದೇ ಬೇರೆ, ಹಾಂ ಅದು ಚಮಚ ತಿನ್ನೋದೇ ಬೇರೆ. ಯಾವ ಚಲೋ ರೀ? ನಾವು ಕೈ ಊಟ ಚಲೋ ರೀ, ಹಾಂ ಅದು ಮನ್ಸಿಗೆ ತುಪ್ಪ ಆಗ್ತದ, ಹಾಂ. ರುಚಿ ಆಗ್ತದ. ಇದು ಸಪ್ಪು ಆಗ್ತದ ಚಮಚದ್ದು. ಚಮಚದೇನು ಗೊತ್ತಾಗ. ಗಡಿಗೆಗಳು ಮಾಡಿದಂಥ ಸಾರು ನೋಡಿ, ಹಾಂ. ಈ ಬೋಣೆ ಮಾಡಿದ ಸಾರು ನೋಡ್ರಿ ನೀವು. ಹೌದು ಹೌದು ಗಡಿಗೆಗಳು ಮಾಡಿದಂಥ ಸಾರು ರುಚಿ ಬರ್ತದ, ಹಾಂ. ಈ ಬೋಣೆ ಮಾಡೋದು ರುಚಿ ಬರಲ್ಲ ಅದು. ಹೌದು ಹೌದು ಹೌದು. ಹಿಂಗದ ಅದು. ಇವಾಗ ನೋಡ್ರಿ ಅವಾಗ ಬ್ಯಾಸಿಗಿದಿಂದಾಗ ನುಚ್ಚು ಮಾಡ್ತಿದ್ರು ಈ ಹೌದು. ಜ್ವಾಳದ. ಇಲ್ರಿ, ಈಗ ಮಳೆಗಾಲದಾಗ ಹೆಂಗ್ರಿ ಕಾವು ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಈಗ? ಏನು ನುಚ್ಚು ಮಜ್ಜಿಗೆ ಉಣ್ತಾರೆ ಅವಾಗನ. ಹಂಗಲ್ರಿ, ಕಾವಂತ ಅಲ್ಲ ಸಂಬಂಧ ಇಲ್ಲದಾಗ. ಹ್ಮ್. ನುಚ್ಚು ಮಜ್ಜಿಗೆ ಊಟ ಭಾಳ ಊಟ ಅದು. ಕಾವು ಅಂದ್ರೆ ಸಜ್ಜಿ ರೊಟ್ಟಿ, ಹಾಂ ಸಜ್ಜಿ ರೊಟ್ಟಿ ಉಣ್ತಾರ ಅವಾಗ ಮಳೆಗಾಲದಾಗ ರೀ. ಹಾಂ ಬ್ಯಾಸಿಗೆ ಒಂದು ಜೋಳ ರೊಟ್ಟಿ ಉಣ್ತಾರ ಅವಾಗ. ಹಾಂ ಹಿಂಗಿತ್ತಾರ ಅದು. ಅನ್ನೋದು ಗೊತ್ತಿಲ್ಲ ನಮಗೆ. ಈಗ ಅನ್ನ ಆಗ್ಯಾವ. ಮಳೆಗಾಲದಾಗ ಸಜ್ಜಿ ರೊಟ್ಟಿ ಸಜ್ಜಿ ಮಾಡ್ತಾರ ಅವಾಗ. ಹಾಂ ಈ ಜೋಳ ಮಾಡ್ತಾರೆ ಬ್ಯಾಸಿಗೆ ಒಳಗೆ. ಹಿಂಗ್ರಿ ಅದು 2 ಹೊತ್ತು ಊಟ. ಅರ್ಧ ಈಗ ನಮ್ಮ ಸಜ್ಜಿ ಇದು ಅಕ್ಕಿ ಇದ್ದಿಲ್ರಿ ಅವಾಗ, ಅನ್ನ ಇದ್ದಿಲ್ಲ ನಮಗೆಲ್ಲ. ಅನ್ನ ಅಪರೂಪ ನಮಗೆ ಅವು ಅನ್ನ. ಎಲ್ಲೇ ಒಂದು ಅನ್ನ ಮಾಡೋ ಅನ್ನ ಮಾಡಿರ್ತಿದ್ವಿ ನಾವು. ಈ ದಿವಸ ಅನ್ನ ಉಂಟು ಯಾರು ಉಣ್ಣಲ್ರಿ. ಹಿಂಗೆ ಅದು ನುಚ್ಚು ಹುಡ್ರಿಗೆ ಗೊತ್ತಿಲ್ಲ, ನುಚ್ಚು ಅನ್ನೋದು ಗೊತ್ತೇ ಇಲ್ಲ. ಅವಾಗ ಎಣ್ಣೆ ಯಾವ ರೀತಿ ಇರ್ತಿತ್ತು? ಉಂಬೆ ಎಣ್ಣೆ ಅವಾಗಿನ ಎಣ್ಣೆಗೆ ಇವಾಗಿನ ಎಣ್ಣೆಗೆ ಹೆಂಗೆ ಅನಿಸ್ತು? ನೋಡ್ರಿ, ಅವಾಗ ಕುಸುಬೆ ಎಣ್ಣೆ ಹಾಕ್ತಾರೆ ನಾವು. ಕುಸುಬೆ ಎಣ್ಣೆ. ಹಾಂ. ಹಾಂ ಈಗ ಸೂರ್ಪಾನ ಎಣ್ಣೆ, ಶೇಂಗಾ ಎಣ್ಣೆ, ಪಾಮ್ ಎಣ್ಣೆ ಎಲ್ಲ ಬಂದು ಇದಾಗ್ಯಾರ ಇವು. ಹಾಂ ಪೂರ ಸೂರ್ಪಾನ ಎಣ್ಣೆ ಶೇಂಗಾ ಎಣ್ಣೆ ಐತ್ರಿಲ್ಲ ಅಂದ್ರೆ ಹಾಂ. ಈ ಏನು ಪಾಮ್ ಎಣ್ಣೆ ಬಂದಲ್ಲ ಹಾಂ. ಎತ್ತಿ ಬಿಡ್ತದ ಎಣ್ಣೆ ಅದು. ಹಾಂ ಆ ಎಣ್ಣೆ ಉಪಯೋಗ ಇಲ್ರಿ ಅದು. ಉಪಯೋಗ ಇಲ್ಲ ಅದು. ಇಲ್ರಿ, ಎಣ್ಣೆ ನಾರ್ಬೇಕು. ನಾರ್ ಘಮ ಘಮ ಅಂತ ಕುಸುಬೆ ಎಣ್ಣೆ ನಾರ್ತಾರೆ. ಹಾಂ. ಕುಸುಬೆ ಎಣ್ಣೆ ನೋಡಿ ತುಪ್ಪ ಉಣ್ಣಾಗತ್ತಿರೋದು. ಕುಸುಬೆ ಹಣ್ಣು ತುಪ್ಪ ತುಪ್ಪ ಉಣ್ಣಾಗತ್ತೆ ಹಾಂ ಹಾಂ. ಆ ಥರ ಇರ್ತಿರೋದು. ಸ್ನೇಹಿತರೆ, ಎಲ್ಲ ರೀತಿಯಿಂದ ನನ್ನ ಗೆಳತಿ ಇರ್ತದ, ಅಣ್ಣವ್ರ ಗೆಳತಿ ಕೇಳಿನಿ, ಭಾಳ ಚೆನ್ನಾಗಿ ಹೇಳಿದ್ರು. ಹಳೆ ಕಾಲದ ವ್ಯಕ್ತಿಗಳದಾರಲ್ಲ ಅವ್ರಿಗೆಲ್ಲ ಗೊತ್ತಿರ್ತದೆ. ಅದಕ್ಕಾಗಿ ಈ ರೀತಿ ನಾವು ತಿರುಗಾಡಕತ್ತಿರ್ತೀವಲ್ಲ, ನಮ್ಗೆ ಗೊತ್ತೇ ಇದ್ದಿದ್ದಿಲ್ಲ ಅಂತಿಪದ ತಂದ್ರೆ ಏನೋ ಅನ್ನೋದು. ಏನು ಮಾಡ್ತಿರತ್ತಂದ್ರೆ ಮೀಟಿ ಹಾಕಿ ರಾಶಿ ಮಾಡೋ ಟೈಮಿಗೆ ಇಂಥ ಪದಗಳನ್ನು ಹಾಡ್ತಿದ್ರು. ಇವಾಗ ನೋಡಿ ಇಂಥವೆಲ್ಲ ನಶಿಸಿ ಹೋಗತ್ತಿದ್ದಾವ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಾವು ಹೆಂಗೆ ಮುಂದೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗತ್ತದಲ್ಲ, ಹಿಂದಿನ ಹಾಗೆ ಮರ್ಕೋತ ಬರ್ಲಿಕತ್ತೀವಿ ನಾವು. ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವೆ. ನಿಮಗೇನಾದರೂ ಅಂತಿಪದ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ.